ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಂ ಅಭ್ಯರ್ಥಿಗಳೇ ಹೆಚ್ಚು. ಉಪಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದವರಂತಹ ಸಂಖ್ಯೆ 45. ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಂ ಅಭ್ಯರ್ಥಿಗಳೇ ಹೆಚ್ಚಾಗಿದ್ದಾರೆ. ಉಪಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದವರಂತಹ ಸಂಖ್ಯೆ 45. ನಾಮಪತ್ರ ಸಲ್ಲಿಸಿದ 45 ಅಭ್ಯರ್ಥಿಗಳ ಪೈಕಿ 25 ಅಭ್ಯರ್ಥಿಗಳು ಮುಸ್ಲಿಮರು. ಮುಸ್ಲಿಂ ಮುಖಂಡರು ವರ್ಸಸ್ ಶಾಮನೂರು ಫ್ಯಾಮಿಲಿ ಅನ್ನುವಂತಾಗಿದೆ ದಾವಣಗೆರೆ ದಕ್ಷಿಣ. ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದಂತಹ ಮುಸ್ಲಿಂ ಮುಖಂಡರು. ಮಲ್ಲಿಕಾರ್ಜುನ್ ಪುತ್ರ ಸಮರ್ಥಿಗೆ ಟಿಕೆಟ್ ನೀಡಿದ ಕಾಂಗ್ರೆಸ್. ಎಸ್ಎಸ್ಎಂಗೆ ಟೆನ್ಷನ್ ಹೆಚ್ಚಿಸಿದ ಮುಸ್ಲಿಮರ ಸ್ಪರ್ಧೆ. ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಡಿವೈಡ್ ಆಗುವಂತಹ ಭಯದಲ್ಲಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್. ಶಾಮನೂರು ಕುಟುಂಬದಿಂದ ಮನವೊಲಿಕೆಯ ಕಾರ್ಯ. ಬಹುತೇಕ ಅಭ್ಯರ್ಥಿಗಳಿಂದ ನಾಮಪತ್ರ ವಾಪಸ್ ಸಾಧ್ಯತೆ ಕೂಡ ಇದೆ. ಮನವೊಲಿಸೋಕೆ ಇವರು ಪ್ರಯತ್ನ ಮಾಡುತ್ತಿದ್ದಾರೆ. ಒಂದಿಬ್ಬರು ಮುಸ್ಲಿಂ ಅಭ್ಯರ್ಥಿಗಳು ಉಳಿಯುವಂತಹ ಸಾಧ್ಯತೆ ಕೂಡ ಇದೆ. ಬೈ ಎಲೆಕ್ಷನ್ ನಾಮಪತ್ರ ವಾಪಸ್ಗೆ ನಾಳೆಯೇ ಕಡೆಯ ದಿನ. ಕುತೂಹಲ ಮೂಡಿಸಿದೆ ಮುಸ್ಲಿಮರ ನಾಮಿನೇಷನ್ ಬೆಳವಣಿಗೆ. ಬಂಡಾಯವಿದ್ರು ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಸಲ್ಲಿಸಿದ್ರು, ಅದೆಲ್ಲ ಒಂದು ಕಡೆ. ಆದ್ರೆ 45 ಜನ ನಾಮಿನೇಷನ್ ಸಲ್ಲಿಸಿದವರಲ್ಲಿ 25 ಜನ ಮುಸ್ಲಿಮರೇ ಇದ್ದಾರೆ. ಬಹುಸಂಖ್ಯಾತ ಮುಸ್ಲಿಮರು ಇರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಹಾಗಾಗಿ ಇಲ್ಲಿ ಮುಸ್ಲಿಂ ಮುಖಂಡರು ವರ್ಸಸ್ ಶಾಮನೂರು ಫ್ಯಾಮಿಲಿ ಅನ್ನುವಂತಾಗಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದಂತಹ ಮುಸ್ಲಿಂ ಮುಖಂಡರು. ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡಿದ ಕಾಂಗ್ರೆಸ್. ಈ ಸಲುವಾಗಿ ಎಸ್ಎಸ್ಎಂಗೆ ಈಗ ಟೆನ್ಷನ್ ಶುರುವಾಗಿದೆ. ಮುಸ್ಲಿಮರೇ ಸ್ಪರ್ಧೆ ಮಾಡಿಬಿಟ್ರೆ ಓಟ್ಗಳ ಡಿವೈಡ್ ಆಗುತ್ತೆ. ಓಟ್ಗಳ ಡಿವೈಡ್ ಆದ್ರೆ ಗೆಲ್ಲೋದು ಮೊದಲೇ ಕಷ್ಟ ಇದೆ. ಹಾಗಾಗಿ ಸೋಲಿನ ಭಯದಲ್ಲಿ ಇದ್ದಾರೆ ಎಸ್ಎಸ್ಎಂ. ಯಾಕೆಂದ್ರೆ ಟಿಕೆಟ್ಗಳ ಡಿವೈಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಬಹಳಷ್ಟು ಮಂದಿ ನಾಮಿನೇಷನ್ ಪಡೆಯಲು ಸಾಧ್ಯತೆ ಕೂಡ ಇದೆ. ಮನವೊಲಿಕೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಷ್ಟು ಜನ ನಾಮಿನೇಷನ್ ವಾಪಸ್ ಪಡೆದ್ರೂ ಕೂಡ ಓಟ್ಗಳಂತೂ ಡಿವೈಡ್ ಆಗತ್ತೆ. ಕಡೆಗೆ ಒಬ್ಬರೋ ಇಬ್ಬರೋ ಉಳ್ಕೊಳ್ಳಬಹುದು ಅಭ್ಯರ್ಥಿಯಾಗಿ. ಇನ್ನು ಬಹಳ ದೊಡ್ಡ ಮೆರವಣಿಗೆ ಮಾಡಿಕೊಂಡು ಸಾದಿಕ್ ಪೈಲ್ವಾನ್ ಕೂಡ ನಿನ್ನೆ ಬಂದು ನಾಮಿನೇಷನ್ ಸಲ್ಲಿಸಿ ಆಯ್ತು. ಆದ್ರೆ ಮನವೊಲಿಸುವಂತಹ ಪ್ರಯತ್ನ ಇದೆಯಲ್ಲ, ಇದು ಎಸ್ಎಸ್ಎಂ ಕಡೆಯಿಂದ ನಡೀತಾನೆ ಇದೆ. ಶಾಮನೂರು ಕುಟುಂಬ ಒಟ್ಟಾರೆಯಾಗಿ ಮುಸ್ಲಿಂ ವರ್ಗವನ್ನ, ಸಮುದಾಯವನ್ನ ಮನವೊಲಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮುಸ್ಲಿಮರು ಕಾಂಗ್ರೆಸ್ ನಮಗೆ ಅನ್ಯಾಯ ಮಾಡುತ್ತಿದೆ, ನಮಗೆ ಇಲ್ಲಿ ನ್ಯಾಯ ಸಿಗ್ಲಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಅಂತ ಬಿಜೆಪಿಗೆ ಸೇರ್ಪಡೆ ಆಗ್ತಿರೋದು ಒಂದು ಕಡೆ. ಆದ್ರೆ ಮುಸ್ಲಿಂ ಅಭ್ಯರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಟೆಸ್ಟ್ ಮಾಡಿ ಓಟ್ಗಳ ಡಿವೈಡ್ ಆಗ್ತಿರೋದು ಕೂಡ ಶಾಮನೂರು ಕುಟುಂಬಕ್ಕೆ ಟೆನ್ಷನ್ ಹೆಚ್ಚಿಸಿದೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.